ಅಯ್ಯೋ ಏನಾಯ್ತೆ? ಎದೆ ಲಪ್ಕ ಲಪ್ಕ ಅಂತ ಹೊಡ್ಕೋತಾ ಇದೆ. ಎದೆ ಡವ ಡವ ಹೊಡ್ಕೊಳ್ಳೋದನ್ನ ಕೇಳಿದೀನಿ, ಅದೇನ್ ಲಪ್ಕ ಲಪ್ಕ? ಬೇಕಾದ್ರೆ ನೋಡು. ಚೆನ್ನಾಗಿದೆ. ಇಲ್ಲೇ ಮುಟ್ ನೋಡು. ಏನು ಕೇಳಿಸ್ತಾನೆ ಇಲ್ಲ? ಈಗ ಏನು ಕೇಳಿಸ್ತಾ ಇಲ್ಲ? ಈಗ ನೀನ್ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲಮ್ಮ. ನನ್ನಂತ ಒಳ್ಳೆ ಹುಡುಗನೆಲ್ಲ ಹಾಳು ಮಾಡ್ಬಿಡ್ತೇನೆ ನೀನು. ಸುಮ್ನೆ ಹೋಗ್ ಮನೆಗೆ. ಅಯ್ಯೋ ಬಿಡೆ. ಏನಿದು? ನೋಡಿದ್ರೆ ಗೊತ್ತಾಗೋದಿಲ್ವಾ? ಸರ್ಸುಗೆ ಅವಳು ಗಂಡ ಬರ್ದಿರೋ ಕಾಗ್ದ. ಎಲ್ ತಗೊಂಡ್ ಹೋಗ್ತಾ ಇದೀಯ ಇದನ್ನ? ಅವನು ಊರಿಂದ ಬಂದಿದ್ದಾನಂತೆ, ನೋಡಕ್ ಹೋಗ್ತಾ ಇದೀನಿ. ಅವ್ರ ಅಪ್ಪನ ತರಲೆ ಮಾಡಿದ್ರೆ ಇದನ್ ತೋರ್ಸೋಣ ಅಂತ. ಅದನ್ ತಗೊಂಡ್ ಹೋಗ್ಬೇಡ, ಹರ್ದಾಕ್ಬಿಡು. ಯಾಕೆ? ಅದನ್ ಬರ್ತಿದ್ದು ಸರ್ಸು ಗಂಡ ಅಲ್ಲ, ನಮ್ಮೂರ್ ಮೇಷ್ಟ್ರ ಕೈಲಿ ನಾನೇ ಬರ್ಸಿದ್ದು. ಏನು? ನೀನ್ ಕಾಗ್ದ ಬರ್ಸಿದ್ಯಾ? ಯಾಮರ್ಸ್ಬಿಟ್ಟೆ? ಯಾಕೆ ನಿಲ್ಲಿಸ್ಬಿಟ್ಟೆ? ಇನ್ನು ಹೊಡಿ, ನಿನಗ್ ಸಾಕಾಗಷ್ಟು ಹೊಡಿ. ನಾನ್ ಕಾಗ್ದ ಬರ್ದು ನಿನ್ ತಂಗಿನ ಏಮಾರಿಸ್ದೆ ಹೋಗಿದ್ದಿದ್ರೆ ಅವಳು ಎಲ್ರನ್ನೂ ಏಮಾರಿಸ್ಬಿಡ್ತಿದ್ದು. ಅವನು ಮೋಸ ಮಾಡ್ದಂತ ಗೊತ್ತಾದ ದಿವ್ಸನೇ ಅವಳು ಸಾಯಕ್ ಹೊರಟಿದ್ಲು. ಅವಳಿಗೇನಾದ್ರೂ ಆಗಿದ್ದಿದ್ರೆ ನೀನು ಬದುಕ್ತಿರ್ಲಿಲ್ಲ. ನಿನ್ ತಂಗಿ ನಿನಗ್ ಬೇಕು, ನೀನು ನನಗ್ ಬೇಕು. ಗೌರಿ, ರವಿ ತಂಗಿ ಹೊಟ್ಟೆಲ್ಲಿ ನಿನ್ ಮಗು ಬೆಳೀತಿದೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ತಿದ್ದಾರೆ. ರವಿನೇ ಇಲ್ಲಿ ಬಂದು ಗಲಾಟೆ ಮಾಡ್ಬಿಟ್ಟು ಹೋದ. ನಿನ್ ಕೇಳ್ದೇನೆ ಯಾವ ತೀರ್ಮಾನ ತಗೊಳೋದ್ ಬೇಡ ಅಂತ ಸುಮ್ನಾದೆ. ಅಪ್ಪಯ್ಯ, ನೀನ್ ಊರ್ ಜನನ ಯಾಮರ್ಸ್ದಂಗೆ ಅವಳು ಯಾಮರ್ಸಕ್ಕಾಗಲ್ಲ. ಅವಳು ತುಂಬಾ ಬುದ್ಧಿವಂತೆ. ಒಂದೇ ದಿವಸದಲ್ಲಿ ಇಡೀ ಊರನ್ನ ತನ್ನ ಕಡೆ ತಿರ್ಸ್ಕೊಂಡ್ಬಿಟ್ಲು. ನಾನ್ ಮಧ್ಯೆ ಬಂದು ಪ್ರೀತಿ ಮದುವೆ ಅಂತ ನಾಟಕ ಆಡದೆ ಹೋಗಿದ್ದಿದ್ರೆ ನೀನಷ್ಟೊತ್ತಿಗೆ ಕಂಬಿ ಕಂಬಿ ಹೆಣ್ಸೋ ಮಾಡ್ಬಿಡ್ತಿದ್ಲು. ಊರಿಗೆ ಬಂದ್ 2 ದಿವಸದಲ್ಲಿ ಇಡೀ ನಿನ್ನ ಜಾತಕನ ತಿಳ್ಕೊಂಡ್ಬಿಟ್ಲು. ಯಾವಾಗಲೂ ಊರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಅವಳನ್ನ ನಾನು ನನ್ ಬಗ್ಗೆ ಯೋಚನೆ ಮಾಡಿ ಹಾಗೆ ಮಾಡ್ದೆ. ಶಬಾಷ್ ಮಗನೇ, ಶಬಾಷ್. ಎಂತ ಕೆಲಸ ಮಾಡ್ತೀಯೋ. ಮುಂದೇನ್ ಮಾಡ್ತೀಯಪ್ಪ? ಕೊಲೆ. ರಸ್ತೆಲಿ ಅವಳ ಮೇಲೆ ಕಾರ ಹತ್ತಿಸ್ಬಿಟ್ರೆ ಮಗು ಸಮೇತ ಯಾರು ಹಚ್ಚಿರೋದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ನೀನ್ ನೆಮ್ಮದಿಯಾಗಿ ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಫಿನಿಶ್ ಮಾಡಬಹುದು.